ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಎಚ್.ಡಿ. ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಬರೋಬ್ಬರಿ 1 ಗಂಟೆ 55 ನಿಮಿಷ 50 ನಿಮಿಷಗಳ ಕಾಲ ಮೆಡಿಕಲ್ ಟೆಸ್ಟ್ ನ ಮಾಡಲಾಯಿತು. ಸದ್ಯ ಮೆಡಿಕಲ್ ಚೆಕ್ಅಪ್ ಮುಕ್ತಾಯ ಆಗಿದೆ. ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಬೌರಿಂಗ್ ಆಸ್ಪತ್ರೆಯಿಂದ ಎಸ್ಐಟಿ ಕಚೇರಿಯತ್ತ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. 1 ಗಂಟೆ 50 ನಿಮಿಷಗಳ ಕಾಲ ಎಚ್.ಡಿ. ರೇವಣ್ಣ ಅವರಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಯಿತು. 9 ಗಂಟೆ 5 ನಿಮಿಷಕ್ಕೆ ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿಯ ಅಧಿಕಾರಿಗಳು. 10 ಗಂಟೆ 55 ನಿಮಿಷದವರೆಗೂ ಕೂಡ ರೇವಣ್ಣ ಅವರಿಗೆ ವಿವಿಧ ರೀತಿಯ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಯಿತು. ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಮುಖವಾಗಿ ರೇವಣ್ಣ ಅವರಿಗೆ ಅಧಿಕ ರಕ್ತದೊತ್ತಡ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇಸಿಜಿಯನ್ನ ಮಾಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಬೌರಿಂಗ್ ಹಾಸ್ಪಿಟಲ್ ಬಳಿಯೇ ಇದ್ದೀರಿ. ಸುದೀರ್ಘವಾದಂತಹ ಮೆಡಿಕಲ್ ಚೆಕ್ಅಪ್ 1 ಗಂಟೆ 50 ನಿಮಿಷಗಳ ಕಾಲ ರೇವಣ್ಣ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿರೋದು ವೈದ್ಯಾಧಿಕಾರಿಗಳು. ಏನೇನ್ ಟೆಸ್ಟ್ ಅನ್ನ ಮಾಡಲಾಯಿತು, ಈಗ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗ್ಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರೋದು. ಲೇಟೆಸ್ಟ್ ಅಪ್ಡೇಟ್ ಏನ್ ಲಭ್ಯವಾಗ್ತಾ ಇದೆ ಶಿವಕುಮಾರ್? ವಿದ್ಯುಶ್ರೀ, ಸತತ 1 ಗಂಟೆ 50 ನಿಮಿಷಗಳ ಕಾಲ ಸುದೀರ್ಘ ವೈದ್ಯಕೀಯ ತಪಾಸಣೆಯನ್ನ ಎಸ್ಐಟಿ ಅಧಿಕಾರಿಗಳು ಬೌರಿಂಗ್ ಆಸ್ಪತ್ರೆಯಲ್ಲಿ ಮಾಡ್ತಿರುವಂತದ್ದು ಎಚ್.ಡಿ. ರೇವಣ್ಣ ಅವರಿಗೆ ಪ್ರಮುಖವಾಗಿ ಬಿಪಿ, ಶುಗರ್, ಇಸಿಜಿ, ಬ್ಲಡ್ ಟೆಸ್ಟ್ ಜೊತೆಗೆ ಯೂರಿನ್ ಟೆಸ್ಟ್ ಅನ್ನ ಮಾಡ್ತಿರುವಂತದ್ದು. ಸಾಮಾನ್ಯ ಬೇರೆ ಪ್ರಕರಣಗಳನ್ನು ನೋಡ್ತಾ ಹೋದಂತಹ ಸಂದರ್ಭಗಳಲ್ಲಿ, ಬೇರೆ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಯಾದಂತವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಕೇವಲ 15 ರಿಂದ 20 ನಿಮಿಷಗಳ ಒಳಗಾಗಿ ಮೆಡಿಕಲ್ ಟೆಸ್ಟ್ ಮುಗಿಯುತ್ತೆ. ಕೇವಲ ಬಿಪಿ, ಶುಗರ್ ಜೊತೆಗೆ ಪಲ್ಸ್ ರೇಟ್ ಅನ್ನ ಚೆಕ್ ಮಾಡ್ತಾರೆ. ಆದ್ರೆ ಇದು ತುಂಬಾ ಗಂಭೀರವಾದಂತಹ ಪ್ರಕರಣ, ಜೊತೆಗೆ ಹೈ ಪ್ರೊಫೈಲ್ ಕೇಸ್, ಜೊತೆಗೆ ಆರೋಪಿ ಸ್ಥಾನದಲ್ಲಿ ಇರುವಂತವರು ಮಾಜಿ ಸಚಿವರು, ಜೊತೆಗೆ ಹಾಲಿ ಶಾಸಕರಾಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ ಪ್ರತಿಯೊಂದು ಮೆಡಿಕಲ್ ಅಸಿಸ್ಟೆನ್ಸ್ ಅನ್ನ ವೈದ್ಯರಿಂದ, ಅದು ನುರಿತ ವೈದ್ಯರಿಂದ ತಗೊಂಡಿರುವಂತದ್ದು. ಬಿಪಿ, ಶುಗರ್, ಇಸಿಜಿ, ಯೂರಿನ್, ಬ್ಲಡ್ ಎಲ್ಲವನ್ನು ಕೂಡ ತಪಾಸಣೆ ಮಾಡಿರುವಂತದ್ದು. ಯಾವಾಗ ರೇವಣ್ಣ ಅವರು ಸಂಜೆ ಅರೆಸ್ಟ್ ಆಗ್ತಾರೆ, ಅಂದ್ರೆ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾರೆ, ಆಗ್ನಿಂದಲೂ ಕೂಡ ರೇವಣ್ಣ ಅವ್ರಿಗೆ ಅಧಿಕ ರಕ್ತದ ಒತ್ತಡ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಿರುವಂತದ್ದು. ಜೊತೆಗೆ ಯಾವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೃದಯ ಸಂಬಂಧಿತ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ವೈದ್ಯರ ಸಲಹೆಯಂತೆ ಎಸ್ಐಟಿ ಅಧಿಕಾರಿಗಳು 1 ಗಂಟೆ 50 ನಿಮಿಷಗಳ ಸುದೀರ್ಘ ವೈದ್ಯಕೀಯ ತಪಾಸಣೆ ಮಾಡ್ತಿರುವಂತದ್ದು. ಜೊತೆಗೆ ರೇವಣ್ಣ ಅವರಿಗೆ ಇಸಿಜಿಯನ್ನು ಕೂಡ ಮಾಡ್ತಿರುವಂತದ್ದು. ಬ್ಲಡ್ ಚೆಕ್ಅಪ್, ಇಸಿಜಿ ರಿಪೋರ್ಟ್ ಬೆಳಿಗ್ಗೆ ಬರುವಂತದ್ದು. ಜೊತೆಗೆ ಬಿಪಿ ಹಾಗೂ ಶುಗರ್ ನ ಲೆವೆಲ್ ಅನ್ನ ಇವಾಗೆ ರಿಪೋರ್ಟ್ ಬಂದಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಅಂದ್ರೆ ರೇವಣ್ಣ ಅವರಿಗೆ 5 ರಿಂದ 6 ರೀತಿಯಾದಂತಹ ವೈದ್ಯಕೀಯ ತಪಾಸಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಈ ಪೈಕಿ 2 ರಿಂದ 3 ಪರೀಕ್ಷೆಗಳ ವರದಿ ಆಲ್ರೆಡಿ ಬಂದಿದೆ. ಜೊತೆಗೆ ಇಸಿಜಿ ಹಾಗೂ ಅವರ ಬ್ಲಡ್ ರಿಪೋರ್ಟ್ ಬೆಳಿಗ್ಗೆ ಬರುತ್ತೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಎಲ್ಲಾ ವೈದ್ಯಕೀಯ ತಪಾಸಣೆ, ಅಂದ್ರೆ ಇವತ್ತೆಲ್ಲ ಏನೇನೋ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಿದ್ದಾರೆ, ಬಿಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್, ಜೊತೆಗೆ ಇಸಿಜಿ ಆಗಿರ್ಬೋದು, ಇವೆಲ್ಲದರ ಮೆಡಿಕಲ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನಾಳೆ ಅವರನ್ನ ನ್ಯಾಯಾಧೀಶ ನಿವಾಸದ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಈಗ ಸದ್ಯಕ್ಕೆ ಮಾಡ್ತಿರುವಂತಹ ಮೆಡಿಕಲ್ ರಿಪೋರ್ಟ್ ಏನಿದೆ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾಳೆ ನ್ಯಾಯಾಧೀಶ ನಿವಾಸದ ಮುಂದೆ ಹೋದಂತ ಸಂದರ್ಭದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಿದೀವಿ ಅಂತೇಳಿ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶ ಗಮನಕ್ಕೆ ಬರುವಂತದ್ದು. ಸದ್ಯಕ್ಕೆ ಅವರನ್ನ ಬೌರಿಂಗ್ ಆಸ್ಪತ್ರೆಯಿಂದ ಬೆಂಗಳೂರಿನ ಸಿಐಡಿ ಕಚೇರಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಇವತ್ತು ಇಡೀ ದಿನ ರಾತ್ರಿ ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣ ಅವರಿಗೆ ಪೊಲೀಸ್ ಭದ್ರತೆಯಲ್ಲಿ ಇಟ್ಕೊಳ್ಳುವಂತದ್ದು. ವಿಜಯಶ್ರೀ, ಅಲ್ಲಿಗೆ ಶಿವಕುಮಾರ್ ಅವರನ್ನ ಪೊಲೀಸ್ ಭದ್ರತೆಯಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಎಸ್ಐಟಿ ಕಸ್ಟಡಿಯಲ್ಲಿ ಇವತ್ತು ಇರಿಸಿಕೊಳ್ಳೋದಕ್ಕೆ ಮೆಡಿಕಲ್ ಕ್ಲಿಯರೆನ್ಸ್ ಸಿಕ್ಕಿದೆ ಅಂದಂಗಾಯ್ತು ಬೌರಿಂಗ್ ಹಾಸ್ಪಿಟಲ್ ನಲ್ಲಿ. ವಿದೇಶ ಖಂಡಿತವಾಗ್ಲು ಮೆಡಿಕಲ್ ಕ್ಲಿಯರೆನ್ಸ್ ಸಿಕ್ಕದ ನಂತರವಷ್ಟೇ ಅವರನ್ನ ಎಸ್ಐಟಿ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ಪಡ್ಕೊಂಡಿರುವಂತದ್ದು. ಒಂದು ವೇಳೆ ಅವ್ರಿಗೇನಾದ್ರೂ ಆರೋಗ್ಯದ ಸಮಸ್ಯೆ ಗಂಭೀರವಾಗಿದೆ ಅಂತೇಳಿ ವೈದ್ಯರನ್ನು ಸ್ಪಷ್ಟಪಡಿಸಿದ್ರೆ, ಜೊತೆಗೆ ಇವತ್ತು ಮಾಡಿರುವಂತಹ ಮೆಡಿಕಲ್ ಚೆಕಪ್ ಗಳಲ್ಲಿ ಏನಾದ್ರು ರಿಪೋರ್ಟ್ ಬಂದಿದ್ರೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ರು. ಆದ್ರೆ ಅವರು ಎಲ್ಲಾ ಚೆಕಪ್ ಗಳಲ್ಲೂ ಕೂಡ ಅವರ ಆರೋಗ್ಯ ಸ್ಥಿತಿ ನಾರ್ಮಲ್ ಇದೆ, ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದು, ಜೊತೆಗೆ ಪೊಲೀಸರು ತಮ್ಮ ಸುಪರ್ದಿಗೆ ಪಡ್ಕೊಳ್ಬಹುದು ಅಂತೇಳಿ ವೈದ್ಯರು ಖಚಿತಪಡಿಸಿದಂತ ನಂತರದಲ್ಲೇ ಅವರನ್ನ ಎಸ್ಐಟಿ ಅಧಿಕಾರಿಗಳು ತಮ್ಮ ಕಚೇರಿಗೆ ಕರ್ಕೊಂಡು ಬಂದಿರುವಂತದ್ದು. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ರೇವಣ್ಣ ಅವರಿಗೆ ಎಲ್ಲಾ ರೀತಿಯಾದಂತಹ ವೈದ್ಯಕೀಯ ಪರೀಕ್ಷೆಗಳನ್ನ ಮುಗಿಸಿದ್ದಾರೆ. ಎಲ್ಲದರಲ್ಲೂ ಕೂಡ ಅವರ ಕಂಡೀಷನ್ ನಾರ್ಮಲ್ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ಬೌರಿಂಗ್ ಹಾಸ್ಪಿಟಲ್ ನಿಂದ ಎಚ್.ಡಿ. ರೇವಣ್ಣ ಅವರನ್ನ ಸಿಐಡಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ಸುದೀರ್ಘ 1 ಗಂಟೆ 50 ನಿಮಿಷದ ಕಾಲ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಯಿತು. ಏನೇನ್ ಪರೀಕ್ಷೆಗಳನ್ನ ಮಾಡಲಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾಹಿತಿಯನ್ನ ನೀಡ್ತಾ ಇದ್ರು. ಇವತ್ತು ರಾತ್ರಿ ಸಿಐಡಿ ಕಚೇರಿಯಲ್ಲೇ ವಾಸ್ತವ್ಯ ಇರಲಿದ್ದಾರೆ. ಪೊಲೀಸರ ಭದ್ರತೆಯಲ್ಲಿ ಎಚ್.ಡಿ. ರೇವಣ್ಣ ಅವರು ಈಗಾಗಲೇ ಹಾಸಿಗೆ ಹಾಗೆ ಬೆಡ್ಶೀಟ್ ನ ತರಿಸಿದ್ದಾರೆ ಅಧಿಕಾರಿಗಳು. ನಾಳೆ ಸಂಜೆಯವರೆಗೂ
ನಾಳೆ ಸಂಜೆಯ ಒಳಗೆ ನ್ಯಾಯಾಧೀಶರ ಮುಂದೆ ಎಸ್ಐಟಿ ಅಧಿಕಾರಿಗಳಿಗೆ ಎಚ್ ಡಿ ರೇವಣ್ಣ ಅವರನ್ನ ಹಾಜರುಪಡಿಸುವುದಕ್ಕೆ ಅವಕಾಶ ಇದೆ, ಸಮಯಾವಕಾಶ ಇದೆ. ಹಾಗಾಗಿ ಬೆಳಗ್ಗೆ ವಿಚಾರಣೆ ನಡೆಸಿ ಆ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ರೇವಣ್ಣ ಅವರಿಂದ ಎಸ್ಐಟಿ ಅಧಿಕಾರಿಗಳು ಸ್ಟೇಟ್ಮೆಂಟ್ ನ ಪಡೆಯುವಂತಹ ಹೇಳಿಕೆಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇದು. ಸದ್ಯ ಬೌರಿಂಗ್ ಹಾಸ್ಪಿಟಲ್ ನಿಂದ ಎಸ್ಐಟಿ ಕಚೇರಿ ಅಂದ್ರೆ ಸಿಐಡಿ ಕಚೇರಿ ಇದೆಯಲ್ಲ, ಅಲ್ಲಿಗೆ ಎಚ್ ಡಿ ರೇವಣ್ಣ ಅವರನ್ನ ಕರ್ಕೊಂಡು ಬರಲಾಗಿದೆ. ಇವತ್ತು ಸಿಐಡಿ ಕಚೇರಿಯಲ್ಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಇರಿಸಿಕೊಳ್ಳಲಿದ್ದಾರೆ ತಮ್ಮ ಕಸ್ಟಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ಗೆ ಹಾಜರು ಪಡಿಸಬೇಕು. ನಾಳೆ ಕೋರ್ಟ್ಗೆ ರಜಾ ಇರೋದ್ರಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ನೇರವಾಗಿ. ನಾಳೆ ಸಂಜೆಯವರೆಗೂ ಕೂಡ ನ್ಯಾಯಾಧೀಶರ ಮುಂದೆ ಎಚ್ ಡಿ ರೇವಣ್ಣ ಅವರನ್ನ ಹಾಜರುಪಡಿಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳಿಗೆ ಸಮಯಾವಕಾಶ ಇದೆ. ಹಾಗಾಗಿ ಬೆಳಗ್ಗೆ ವಿಚಾರಣೆಯನ್ನ ಮಾಡಿ ಎಚ್ ಡಿ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಿ ಅವರ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ಪಡೆಯುವಂತಹ ಸಾಧ್ಯತೆ ಇದೆ. ಸುದೀರ್ಘ 1 ಗಂಟೆ 50 ನಿಮಿಷಗಳ ಕಾಲ ಅವರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಯಿತು. ಬ್ಲಡ್ ಪ್ರೆಷರ್, ಶುಗರ್, ಯೂರಿನ್, ಬ್ಲಡ್ ಹಾಗೆ ಇಸಿಜಿ ಚೆಕಪ್ ಅನ್ನ ಮಾಡುವಂತಹ ಕೆಲಸವನ್ನ ವೈದ್ಯಾಧಿಕಾರಿಗಳು ಮಾಡಿದ್ರು. ಈ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಅಧಿಕ ರಕ್ತದೊತ್ತಡ ಕಾಣಿಸಿಕೊಳ್ತಂತೆ. ಆ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಇಸಿಜಿಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿಸಿದ್ದಾರೆ. ಅದಾದ ನಂತರ ಬೌರಿಂಗ್ ಹಾಸ್ಪಿಟಲ್ನ ವೈದ್ಯರು ಕ್ಲಿಯರೆನ್ಸ್ ಅನ್ನ ಮೆಡಿಕಲ್ ಕ್ಲಿಯರೆನ್ಸ್ ಅನ್ನ ಕೊಟ್ಟಂತಹ ನಂತರದಲ್ಲಿ ಅವರನ್ನ ನೇರವಾಗಿ ಎಸ್ಐಟಿ ಅಧಿಕಾರಿಗಳು ಸಿಐಡಿ ಕಚೇರಿಗೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.